ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ. ಮತ್ತೆ ಇವತ್ತು ಫೋನಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ರೀಸನ್ ಏನಂದರೆ ಗೋಪುರದಲ್ಲಿ ಶೂಟ್ ಮಾಡಿದೆ, ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಒಳ್ಳೆ ಕಂಟೆಂಟ್ ಮಾಡ್ತಾ ಇರಲಿಲ್ಲ ಅನ್ನೋ ಟೈಮಲ್ಲಿ ಸೊ ಇದರಲ್ಲೇ ಶೂಟ್ ಮಾಡೋಣ. ಕ್ಲಾರಿಟಿ ಏನು ಅಷ್ಟು ಖರಾಬಿಲ್ಲ, ನಾನು ನೋಡೋಷ್ಟು ಅಂತೂ ಇದೆ. ಸೊ ಬನ್ನಿ ಇವಾಗ ಫಸ್ಟು ಬಟ್ಟೆ ಮಡಚಿಡ್ತಾ ಮಾತಾಡ್ಬೋದು. ಸೊ ದೂರದಲ್ಲಿ ಇಡ್ತೀನಿ ಕ್ಯಾಮರಾ. ಇವಾಗ ಕಾಣಿಸ್ತೀನಿ ಇಲ್ಲಿ ಒಂದು ನಿಮಿಷ ಮೈಕ್ ಹಾಕೋಗ್ಬಿಡ್ತೀನಿ. ಏನು ಮಾತಾಡೋದು? ಸೊ ಆರಾಮಾಗಿ ಇವಾಗ ಬಟ್ಟೆ ಮಡಚಿಡ್ತಾ ನಿಮ್ಮ ಜೊತೆ ಮಾತಾಡ್ಬೋದು. ನನ್ನ ಫೇಸ್ ಕಾಣಿಸ್ತಿದೆಯಾ? ಸೊ ಸ್ವಲ್ಪ ಈ ಕಡೆ ಕ್ಯಾಮ್ರಾ ಟರ್ನ್ ಮಾಡ್ಕೊಬಿಡ್ತೀನಿ. ಇಲ್ಲಿ ಕ್ಯಾಮ್ರಾ ಆ್ಯಂಗಲ್ ಇಡೋದು ಹೆಂಗೆ ಸ್ವಲ್ಪ ಕಷ್ಟ ಇದೆ. ಇದು ನಿಂತರೆ ಓಕೆ. ಇವಾಗ ಓಕೆ ಅನಿಸುತ್ತೆ. ಸ್ವಲ್ಪ ನನ್ನ ಮುಖ ಕಾಣಿಸ್ತಿದೆಯಾ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನಾನೇನು ಮಾಡ್ತಾಯಿದ್ದೀನಿ ಅದಂತೂ ಕಾಣಿಸ್ತಿದೆ ನಿಮಗೆ, ಅಷ್ಟು ಸಾಕು. ಸಿಹಿ ಬಟ್ಟೆ ನೋಡಿ, ಇದು ಅಣ್ಣಂದು. ನಾನು ಹಾಕಿರೋದು ನೋಡಿ, ಯಾವುದು ನನ್ನದು ತೋರಿಸ್ತು. ಇವಾಗ ಇಷ್ಟರಲ್ಲಿ ನಂದು ಎಷ್ಟಿದೆ. ಸೊ ಎಲ್ಲ ಬಟ್ಟೆ ಬಗ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ನಾನು ಹಂಗೆಲ್ಲ ಮಡ್ಚಿಡೋಕೆ ಹೋಗಲ್ಲ, ಸಿಂಪಲ್ ಹಿಂಗೆ ಮಾಡಿಟ್ಬಿಡ್ತೀನಿ ಅಷ್ಟೇ. ಸೊ ಇದು ನೋಡಿ, ಇದು ಫ್ರೀಯಾಗಿ ಸಿಕ್ಕಿರೋದು ಗಿವ್ ಅವೇಯಲ್ಲಿ. ಇದು ನಮ್ಮ ಅಣ್ಣ ಕೊಟ್ಟಿರೋದು. ನೆಕ್ಸ್ಟು ಇದು ನಂದೇ ಬಿಡಿ. ಇದನ್ನ ಆ್ಯಕ್ಚುಲಿ ತಂದಲ್ಲಿಂದ ಹಾಕಿಲ್ಲ ಅಂದರೆ ನಂಬ್ತೀರ ನೀವು. ಸೊ ಐರನ್ ಹೋಗ್ಬಿಟ್ಟಿತ್ತು ಅಂತ ಹಾಕಲೇ ಇಲ್ಲ. ನೋಡಿದೆ ಐರನ್ ಬಾಕ್ಸ್ ಯಾರ್ದು ಸಿಗಲಿಲ್ಲ. ಸೊ ಸ್ಟಾರ್ಟಿಂಗು ಸೇಫು ಅಂದರೆ ಫ್ರೆಂಡ್ಸ್ ಇದ್ದರು. ಸೊ ಆವಾಗ ಇತ್ತು. ಸೊ ಇದನ್ನು ಇಲ್ಲೇ ಇಟ್ಬಿಡ್ತೀನಿ. ಇದನ್ನು ಮಡಚಿಟ್ರೆ ಐರನ್ ಹೋಗ್ಬಿಡುತ್ತೆ. ಇದು ಇಲ್ಲಿರಲಿ. ಅದು ಬಿಟ್ಟರೆ ಇದೊಂದು ಅಂಡ್ರ್ವೇರು, ಇದು ನಂದೇ ಐತೆ ಬಿಡಿ. ಇದನ್ನ ಹಂಗೆ ತೆಗೆದಿಟ್ಬಿಡ್ತೀನಿ ಫಸ್ಟೇ, ಮೇಲೆ ಇರಲಿ ಮತ್ತೆ ಬೇಡೋಣ. ಅದು ಬಿಟ್ಟರೆ ನೋಡಿ, ಮನೇಲಿ ಹಾಕೋ ಬಟ್ಟೆ ಈ ಚಡ್ಡಿ ಎರಡೂ ನಂದಲ್ಲ, ಎಲ್ಲ ಕೊಟ್ಟಿರೋದು ಹಾಕ್ತಾಯಿದ್ದೀನಿ ಅಷ್ಟೇ. ಇದು ನಂದಲ್ಲ, ಚಡ್ಡಿ ನಂದಲ್ಲ, ಇದೆರಡು ಅಷ್ಟೇ. ಅಂದರೆ ನಂದಲ್ಲ ಅಂದರೆ ಹೊಸದಾಗಿ ತಗೊಂಡಿರಲಿಲ್ಲ, ಇದೆಲ್ಲ ಸೆಕೆಂಡ್ ಹ್ಯಾಂಡು. ಅಂದರೆ ನಾನು ತಗೊಂಡಿರೋದಲ್ಲ, ಮನೇಲಿತ್ತು ಹಾಕ್ಕೊಂಡು ಬಂದಿರೋದಷ್ಟೇ. ಪ್ಯಾಂಟ್ ಅಷ್ಟೇ. ಇದೇ ನಾನು ಫಸ್ಟು ಸ್ವಲ್ಪ ಬ್ಯಾಗಿ ಟೈಪ್ ಅಂತ ತಗೊಂಡಿರೋದು. ಇದು ಚೆನ್ನಾಗಿತ್ತೈತಾ, ಆ ಟೈಮಲ್ಲಿ ಅಷ್ಟು ಬ್ಯಾಗಿ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಶಾರ್ಟ್ ಇದು ಮಾಡಿಬಿಟ್ಟಿದ್ದೀನಿ, ಕೆಳಗಡೆ ಟೈಟ್ ಮಾಡಿಸ್ಬಿಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ. ಒಂಥರ ಕಾಣಿಸುತ್ತೆ, ಬಟ್ ಅದು ತಗೊಳ್ಳೋ ಟೈಮಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಇವಾಗ ಅನಿಸುತ್ತೆ. ಆ ಟೈಮಲ್ಲಿ ಫಸ್ಟ್ ಟೈಮ್ ತಗೊಳ್ಳೋವಾಗ ಇಷ್ಟು ದೊಡ್ಡದು ಬೇಡ ಅನಿಸ್ತಿತ್ತು. ಅಂತೂ ತಗೊಂಡೆ ಒಂದು ಸ್ವಲ್ಪ ಕಾರ್ಗೋ ಪ್ಲಸ್ ಬ್ಯಾಗಿ ಅನ್ನೋಬೋದು. ಇದು ನಂದೆ. ಇದು ನಾನೇ ಹೊಸದಾಗಿ ತಗೊಂಡಿರೋಂಥದ್ದೇ. ಅಂದರೆ ಆ ಟೈಮಲ್ಲಿ ಹೊಸದು, ಇವಾಗ ಹಳೇದಾಗಿರ್ಬೋದು. ಇದು ನೋಡಿ, ಇದು ಜರ್ಸಿ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ನನ್ನದೇ. ಅಂದರೆ ನನ್ನ ಹತ್ರ ನನಗೆ ಇಷ್ಟ ಆಗೋದೇ ಜರ್ಸಿ. ಸೊ ಇದು ಆ್ಯಕ್ಚುಲಿ ಕಬಡ್ಡಿ ಆಡೋ ಟೀಮಲ್ಲಿ ಬಿಡ್ಡಿಂಗ್ ಆಗಿ ಸೊ ಈ ಜರ್ಸಿ ಸಿಕ್ಕಿರೋದು. ಆದರೆ ಈ ಜರ್ಸಿ ಹಾಕೊಂಡು ಆಡಲೇ ಇಲ್ಲ ಮ್ಯಾಚು. ಅಂದರೆ ನಾನು ಪ್ರಾಕ್ಟೀಸ್ಗೆ ಹೋಗಲಿಲ್ಲ. ಸೊ ಆ ರೀಸನಿಂದ ಅವ್ರು ಸೇರಿಸ್ಕೊಂಡಿಲ್ವೋ ಇಲ್ಲ ಹಂಗಲ್ಲ, ನಾನು ಹೋಗಿದ್ದೆ. ನನಗೆ ಚಾನ್ಸ್ ಸಿಗೋ ಅಷ್ಟರಲ್ಲಿ ನನಗೂ ಟೈಮ್ ಆಗಿಬಿಡ್ತು. ನನ್ನ ಹತ್ರ ವೆಹಿಕಲ್ ಏನಿರಲಿಲ್ಲ. ಸೊ ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಬಂದ. ಫ್ರೆಂಡ್ ಬರೋ ಟೈಮಲ್ಲಿ ಅವನ ಜೊತೆ ಮನೆಗೆ ಬಂದುಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅಂದರೆ ಮ್ಯಾಚ್ ಫುಲ್ ಮುಗಿಯೋರು ನಾನು ಇರಲಿಲ್ಲ. ನೈಟ್ ಆದರೆ ನನ್ನ ಯಾರು ಮನೆ ಕರ್ಕೊಂಡೋಗಿ ಬಿಡೋರು ಯಾರಿಲ್ಲ. ಸೊ ಅದಕ್ಕೆ ನಾನು ಸಂಜೆ ಆದಂಗೆ ಹೋಗ್ಬಿಟ್ಟೆ. ನಮ್ಮದೊಂದು ಎಷ್ಟು 2-3 ಮ್ಯಾಚ್ ಆಗಿತ್ತು. ಸೊ ನನಗೆ ಚಾನ್ಸ್ ಸಿಕ್ಕಿಲ್ಲ ಅಂದರೆ ನಾನು ಟ್ರೈನಿಂಗ್ ಹೋಗಲಿಲ್ಲ. ಅಂದರೆ ಟ್ರೈನಿಂಗ್ ಅಂತೀನಿ, ಪ್ರಾಕ್ಟೀಸ್ ಹೋಗಲಿಲ್ಲ. ಸೊ ಆ ರೀಸನಿಂದ 2-3 ಏನಾಗಲಿಲ್ಲ, 2 ಮ್ಯಾಚ್ ಆಗಿತ್ತು ಅಷ್ಟೇ. ಅಂದರೆ ಇದು ಲೀಗ್ ಆಗಿರೋದ್ರಿಂದ 2 ಮ್ಯಾಚ್ ಆಗಿತ್ತು ಸಂಜೆವ್ರಿಗೆ. ಅಲ್ಲಿಂದ ಸೀದಾ ಮಧ್ಯಾಹ್ನ ಊಟನೂ ಸಿಕ್ಕಿತ್ತು ಫ್ರೀಯಾಗಿ. ಇದು ಯಾಕೆ ಮರ್ಚಿಡ್ತಾಯಿದ್ದೀನಿ, ಇದನ್ನ ಹೋಗಲೇ ಇಲ್ವಲ್ಲ. ನೋಡಿ, ಇದರಲ್ಲಿ ಇದು ನಂದೇ. ಸೊ ಜರ್ಸಿ ಎಲ್ಲ ನನ್ನದೇ ತುಂಬ ಇದೆ. ಇನ್ನು ಮನೆಯಲ್ಲೂ ಒಂದು 2-3 ಇದೆ ಅನ್ಕೋತೀನಿ, 2 ಅಂದ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ. ನೋಡಿ, ನನ್ನ ಫೇಸ್ ಕಾಣಿಸಲ್ಲ, ನಿಮಗೆ ವಾಯ್ಸ್ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟು ದೂರ ಕೇಳಿಸಿದೆಯಾ ನನಗೂ ಕನ್ಫರ್ಮೇಷನ್ ಇಲ್ಲ. ಕೇಳಿಸ್ಬೇಕು, ನನ್ನ ಪ್ರಕಾರ ಕೇಳಿಸುತ್ತೆ. ಇವಾಗ ನೋಡೋಣ ಇಲ್ಲಿ. ಅದು ವೀಡಿಯೋ ಎಡಿಟ್ ಮಾಡೋ ಅಷ್ಟಾಗೆ ಗೊತ್ತಾಗೋದು. ನಾನು ನೋಡಿ ಇವಾಗ ವ್ಲಾಗು ಮಾಡ್ದೋಯ್ತು, ನನ್ನ ಕೆಲಸನೂ ಮುಗೀತು. ಸೊ ಈ ಥರ ಮಾಡಿದ್ರೆ ಓಕೆ ಆಯಿತಾ, ಬಟ್ಟು ನೀವು ನೋಡಲ್ವಲ್ಲ, ಇನ್ನೇನೈತೆ ಅಷ್ಟೇ. ಇಷ್ಟೊತ್ತಿಗೆ ಆಗಲಿ. ಇವತ್ತು ಎಷ್ಟು 4 ತಾರೀಕು, ಎಷ್ಟು 4-5 ಅಯ್ಯೋ 5 ಅಂದ್ಕೊಟ್ಟಿದ್ದೀನಿ. 5 ಅನ್ಕೋತೀನಿ, ಹೌದಾ? ಇರ್ಬೋದು, 5 ಇರ್ಬೋದು. ಏನಾಯ್ತು ಅಂದರೆ ಆ್ಯಕ್ಚುಲಿ ನೋಡಿದ್ರೆ ನಾನು 7th ಮನೆಗೆ ಹೋಗಬೇಕಿತ್ತು. ಆವಾಗ ನಾಳೆ ನಾನು 7th ಮನೆಗೆ ಹೋಗೋದಾಗಿದ್ರೆ ಇವಾಗ ನಾಳೆ 6th ಅಲ್ವಾ. ಸೊ ನಾಳೆ ದಿನ ಅಂದರೆ ನಾನು ಇವಾಗ ಹೋಗ್ತಾ ಇಲ್ಲ, ನಾನು 7th ಹೋಗ್ತಾ ಇಲ್ಲ, 15th ಆಗಿದೆ ಇದು. ಮತ್ತು ಜಾಬ್ ಕತೆ ಹೆಂಗೆ ಬಿಡ್ತೀನಿ ಅಂತ ಲಿಟ್ರಲಿ ಇವಾಗ ಒಂದು 2-3 ತಿಂಗಳು ಹೋದರೆ 1 year ಆಗಿಬಿಡುತ್ತೆ ಬ್ರೂ. ಏರ್ ಕತೆ ಹೆಂಗೆ, ಏರ್ ಫುಲ್ ಶಾರ್ಟ್ ಮಾಡಿ ಇವಾಗ ಸ್ವಲ್ಪ ಆರಾಮ್ ಅನಿಸ್ತಾ ಇದೆ. ಏರ್ ಇರೋದೇ ಗೊತ್ತಾಗ್ತಾ ಇಲ್ಲ. ಏರ್ ಯಾವಾಗ ತೆಗೆದು ಅವತ್ತಿಂದ ಪಿಂಪಲ್ಸು ಜಾಸ್ತಿ ಅಂದರೆ ಜಾಸ್ತಿ ಆಗ್ತಾಯಿದೆ. ಏನು ಮಾಡೋಣ, ಒಂದು ಹೋದರೆ ಒಂದು ಬಂದರೆ ಒಂದು. ಪೇನ್ ಈಸ್ ಪೇನ್.
ಅಷ್ಟೇ. ನೋ ಪೇನ್ ನೋ ಗೇನ್. ಓಹ್, ಇಷ್ಟೊಂದೆಲ್ಲ ಇತ್ತು ಇದರೊಳಗೆ. ಸೊ ಲೆಟ್ ಇಟ್ ಬಿ. ಸೊ ಇವಾಗ ಮನೆಗೆ ಹೋಗೋ ಟೈಮಲ್ಲಿ ಏನು ತೊಗೋಬೇಕು ಅಂದರೆ ಒಂದು ಟ್ರ್ಯಾಕ್ ಪ್ಯಾನ್ ತೊಗೋಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ, ಅಷ್ಟೇ. ಅದೇ ಬೇಕಾಗಿರೋದು. ಬಟ್ ನಾನು ಇವಾಗಲೂ ಒಂದು ಬನಿಯನ್ ನೋಡಿದೆ 80 ರೂಪೀಸ್ಗೆ. ಬಟ್ ಆ 80 ರೂಪೀಸ್ ಆ ಜಾಗದಲ್ಲಿ ವರ್ತಿಲ್ಲ ಅನಿಸುತ್ತೆ. ಬಟ್ ಏನು ಮಾಡೋದು, ಬೇರೆ ಜಾಗ ಹೋದರೆ ಅದನ್ನ ಇನ್ನೂ ಜಾಸ್ತಿ ಮಾರ್ತಾರೆ. ಸೊ ಅದು ತಗೊಳ್ಳೋಣ. ಇವಾಗ ಒಂದು ಸಲ ವೀಡಿಯೋ ನೋಡ್ತೀನಿ ಹೆಂಗೆ ಬಂದಿದೆ ಅಂತ. ಇಲ್ಲಿ ಇವಾಗ ಆ್ಯಂಗಲ್ ಚೇಂಜ್ ಮಾಡಿದ್ದೀನಿ. ಅಲ್ಲಿ ಹೋಗಿ ವಾಯ್ಸೆಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು. ಆಲ್ಮೋಸ್ಟ್ 5 ನಿಮಿಷ ಆಗಿಬಿಟ್ಟಿದೆ. ಇವತ್ತು ಏನಂತ ತಮ್ಮನೇಲು ಟೈಟಲ್ ಹಾಕಲಿ, ವೀಡಿಯೋ ಮಾಡ್ತಾಯಿಲ್ಲ, ವೀಡಿಯೋ ಚೆನ್ನಾಗಿ ಮಾಡ್ತಾಯಿಲ್ಲ, ನನಗೂ ಗೊತ್ತಾಗ್ತಾ ಇದೆ. ಇದನ್ನು ರಿಪೀಟೆಡ್ ಡೈಲಾಗ್ಸ್ ತುಂಬ ಹೇಳ್ತೀನಿ ನಾನು. ಸೊ ಅದು ಏನು ಗೊತ್ತಿಲ್ಲ, ರಿಪೀಟೆಡ್ ಎಲ್ಲ ಮಾಡ್ತೀನಿ ನಾನು. ಹೆವಿ ಟೆನ್ಷನ್. ಏನು ಮಾಡೋಣ, ಏನಾದರೂ ಒಂದು ಆಗಲೇಬೇಕು. ಟ್ರೈ ಮಾಡೋಣ ಅಂತ ಅನಿಸುತ್ತೆ. ಅಲ್ಲ, ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟು ಮಾಡಿದ್ರೆ ಇವಾಗ ಒಂದು ಟೈಮಲ್ಲಿ ನಡೆಯಲ್ಲ ಗುರು. 2 ಮೈಕಲ್ಲಿ ಹೆಂಗೆ ಕೇಳಿಸುತ್ತೆ, ಇವಾಗ 2 ಕನೆಕ್ಟ್ ಆಗಿದೆ. ಸೊ ಈ ಟೈಮಲ್ಲಿ ಹೆಂಗೆ ಕೇಳಿಸ್ಬೋದು ಅದನ್ನು ನೋಡೇ ಬಿಡೋಣ. ಒಬ್ಬೊಬ್ರು 2 ಮೈಕ್ ಹಾಕ್ಕೊಂಡು ವೀಡಿಯೋ ಮಾಡೋದು ನೋಡಿದ್ದೀನಿ. ನನ್ನ ಹತ್ರ ಈ ಮೈಕ್ ನೋಡಿ, ನಾನು ಆ್ಯಕ್ಚುಲಿ ಈ ಮೈಕ್ ತಗೊಳ್ಳೋ ಟೈಮಲ್ಲಿ ಏನು ಯೋಚನೆ ಮಾಡಿದ್ದೆ ಅಂದರೆ, ಈ ಮೈಕ್ ತಗೊಂಡ ತಕ್ಷಣ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ಬೋದು. ಫೋನ್ ಇದೆಯಾ, ದೂರದಿಂದ ನಿಂತ್ಕೊಂಡು ಶಾಪಲ್ಲಿ ಹೋಗಿ ಆ ಥರ ವೀಡಿಯೋಸ್ ಮಾಡ್ಬೋದು. ಆ ಥರ ಒಂದು ವೀಡಿಯೋಸು ಮಾಡಲಿಲ್ಲ. ಅಂದರೆ ಬೇರೆ ಮಾಡಿದ್ದೀನಿ, ಆದರೆ ಅದು ಗೋಪುರದಲ್ಲಿ ಮಾಡಿದ್ದೀನಿ. ಸೊ ಅದೆಲ್ಲ ಸ್ವಲ್ಪ ಅದು ಇದು ಅಂತ ಮಿಕ್ಸ್ಡ್ ಟ್ರೈ ಮಾಡ್ತಾಯಿದ್ದೀನಿ. ನನಗೂ ಗೊತ್ತಾಗ್ತಿಲ್ಲ ಏನೊಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಟೆಂಟ್ನ ಇಟ್ಕೋಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಯಾವ್ದನ್ನ ಇಟ್ಕೊಳ್ಳಿ, ಯಾವ್ದನ್ನ ಬಿಡಲಿ ಅಂತ ಗೊತ್ತಾಗ್ತಾ ಇಲ್ಲ. 1000 ಚಾನಲ್ಸ್ ಮಾಡ್ಕೊಬಿಟ್ಟಿದ್ದೀನಿ ಗುರು. ಮಾತು ಹೇಳೋದು 1000 ಅಂತ, ನನಗೆ 1000 ಥರನೇ ಅನಿಸುತ್ತೆ. ಇವತ್ತು ಏನು ತಮ್ನೇಲ್ಗೇನು ಅಂತಂದು ಇಡಲೇಬೇಕು ತಾನೆ. ಡೈಲಿ ಒಂದು ತಮ್ನೇಲು ಟೈಟಲು ಅಂದರೆ ಕಂಟೆಂಟ್. ಇವಾಗ ನೋಡಿ, ಕಂಟೆಂಟ್ ಕ್ರಿಯೇಷನ್ ಮಾಡೋರು ಇವಾಗ ಡೈಲಿ ಏನೋ ಒಂದು ಪ್ಲ್ಯಾನ್ ಇರ್ತದೆ. ಇವತ್ತು ಇದಿಷ್ಟು. ಸೊ ಅದು ಇವರ ವ್ಲಾಗ್ ಇವಾಗ ಸ್ಟಾರ್ಟಿಂಗು ಎಂಡಿಂಗು ಅದೆಲ್ಲ ಸ್ವಲ್ಪ ಸಿಮಿಲರ್ ಇರುತ್ತೆ ಬೇರೆ ವ್ಲಾಗ್ ಕಂಪೇರ್ ಮಾಡಿದ್ರೆ. ಬಟ್ ಅದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ. ಸೊ ಇವಾಗ ಒಂದು ವೀಡಿಯೋ 10 ನಿಮಿಷ ಇದೆ ಅಂದರೆ ಎಕ್ಸಾಂಪಲು, ಸೊ ಅದರಲ್ಲಿ 5 ರಿಂದ 6 ನಿಮಿಷ ಆ ಕಂಟೆಂಟ್ ಇಟ್ಟಿರ್ತಾರೆ. ಸೊ ಆ ಪರ್ಟಿಕ್ಯುಲರ್ ಏನೋ ಒಂದು ಟಾಪಿಕ್ ಬಗ್ಗೆ. ಇವಾಗ ಇವಾಗ ನೀವು ನೋಡೋದಾದರೆ, ಇವಾಗ ಇದರಲ್ಲಿ ಮೇಜರಾಗಿ ಏನಿತ್ತು, ನಮ್ಮ ಬಟ್ಟೆ ಮಡಚಿಡ್ತಾ ಇರೋದನ್ನೇ ಒಂದಿತ್ತು, ಕರೆಕ್ಟಾ? ಸೊ ಆ ಟೈಮಲ್ಲಿ ನಾವು ಏನು ಅಂದರೆ ತಮ್ನೇಲು ಟೈಟಲ್ ಯಾವ್ದು ಹಾಕಬೇಕು ಅಂದರೆ ವೀಡಿಯೋದಲ್ಲಿ ಮೆಜಾರಿಟಿ ಯಾವುದಿದೆ ಸೊ ಅದನ್ನು ಹಾಕಬೇಕು, ಅಂದ್ರೇ ಆ ವೀಡಿಯೋ ನಡೆಯುತ್ತೆ. ಸೊ ನೀವು ತಮ್ನೇಲಲ್ಲಿ ಟೈಟಲಲ್ಲಿ ಬೇರೆ ಏನೋ ಹಾಕಿ, ಸೊ ಆ ರಿಲೇಟೆಡ್ ಟಾಪಿಕ್ಕು ಒಂದು 1 ನಿಮಿಷಕ್ಕಿಂತ ಕೆಳಗಡೆ ಇದ್ದರೆ, ಅಂದರೆ ವೀಡಿಯೋ 10 ನಿಮಿಷದಿದೆ, ಅದು 1 ನಿಮಿಷವೂ ಇಲ್ಲ ನೀವು ಹಾಕಿರೋ ಟಾಪಿಕ್ ಆ ವೀಡಿಯೋದಲ್ಲಿ, ಆ ವೀಡಿಯೋ ಏನು ಹೋಗಲ್ಲ. ಯಾಕಂದರೆ ಅಲ್ಗೋರಿದಮ್ಮು. ಸೊ ಇಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದಮೇಲೆ ನಿಮ್ಮ ವೀಡಿಯೋ ಯಾಕೆ ವೈರಲ್ ಆಗ್ತಾ ಇಲ್ಲ ಅಂದರೆ, ಲಿಟ್ರಲಿ ನನಗೆ 1 ಮಂತ್ ಟೈಮ್ ಕೊಟ್ಬಿಟ್ರೆ, ಸೊ ನಮ್ಮ ಫ್ಯಾಮಿಲಿ ಪ್ರಾಪರಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ, ನಾನು 1 ಮಂತಲ್ಲಿ ನಾನು ಯೂಟ್ಯೂಬ್ನಲ್ಲಿ ಗ್ರೋಗೆ ತೋರಿಸ್ಬೋದು. ಸೊ ಸ್ಪೆಷಲಿ ಯೂಟ್ಯೂಬ್ ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಂತ ಬಂದಾಗ ಇನ್ಸ್ಟಾಗ್ರಾಮ್ ಇನ್ನೂ ನನಗೆ ಅರ್ಥ ಆಯ್ತಾ ಇಲ್ಲ. ಸ್ಟಾರ್ಟಿಂಗ್ ನೋಡಿದಾಗ ಅನ್ಕೋತಿದ್ದೆ ಇನ್ಸ್ಟಾಗ್ರಾಮ್ ಈಸ್ ವೆರಿ ಈಸಿ ಅಂತ. ಬಟ್ ಹೌದು, ಒಂದೊಂಥರ ಕಂಪೇರಿಟಿವ್ಲಿ ಈಸಿ ಇದೆ. ಯಾಕಂದರೆ ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿರೋದ್ರಿಂದ ಅದು ಕೆಲಸ ಏನು ವರ್ಕ್ ಅಂತ ನನಗೂ ಅನಿಸಲ್ಲ. ಸೊ ಬಟ್ ಏನೋ ಒಂದು ಮಾಡಿದ್ದೀನಿ, ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಕ್ರಿಯೇಷನ್ ಎಲ್ಲ ಮಾಡಿರೋದ್ರಿಂದ, ಅಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಒಂದು ಬೇಸಿಕ್ ಐಡಿಯಾ ಇದೆ. ಸೊ ಆ ರೀಸನಿಂದ ನಾನು ಹೇಳ್ತಾ ಇದ್ದೀನಿ, ಆಗುತ್ತೆ ಯಾವತ್ತೂ ಇದೆಲ್ಲ ಇರುತ್ತೆ. ಸೊ ನೀವು ಯಾರನ್ನೇ ಹೋಗಿ ಕೇಳಿ, ಸೊ ಅವರು ಮಲ್ಟಿಪಲ್ ಎಲ್ಲ ಅಂದರೆ ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಲಿ ಯಾರೇ ಆಗಲಿ, ಸೊ ಅವರು ಮಲ್ಟಿಪಲ್ ಚಾನಲ್ಸ್ ಕ್ರಿಯೇಟ್ ಮಾಡಿ, ಇವಾಗ ನಮ್ಮದು ಎಷ್ಟೋ ಚಾನಲ್ಸ್ ಡಿಲೇಟ್ ಆಗಿರೋದಿದೆ. ಸೊ ಅದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಇದುವರೆಗೂ ಯಾವ ಚಾನಲ್ಲು ನಮ್ಮದು ಪ್ರಾಪರಾಗಿ ಇಟ್ಟಾಗಲಿಲ್ಲ. ಸೊ ಸ್ಪೆಷಲಾಗಿ ಈ ಚಾನಲಲ್ಲಿ ಯಾಕೆ ನಾನು ಜಾಸ್ತಿ ವೀಡಿಯೋ ಮಾಡ್ತೀನಿ ಅಂದರೆ, ಇದರಲ್ಲಿರೋ ಕಂಟೆಂಟ್ಸೇ ಬೇರೆ ಥರ. ಸೊ ಇದು ನನಗೆ ಇಷ್ಟ ಆಗೋ ಥರ, ಅಂದರೆ ನನಗೆ ಮನಸ್ಸಲ್ಲಿ ಏನು ಬರುತ್ತೆ ಸೊ ಅದನ್ನೆಲ್ಲ ಇದರಲ್ಲಿ ಈ ಚಾನಲಲ್ಲಿ ನಾನು ಹೇಳ್ತೀನಿ. ಮತ್ತು ಇದೊಂಥರ ಚಾನಲ್ ಅನ್ನೋದಕ್ಕಿಂತ ನನ್ನ ಮೆಮೊರೀಸ್ನ ಸೇವ್ ಮಾಡುವಂಥ ಒಂದು ಜಾಗ. ಸೊ ಲಿಟ್ರಲಿ ಇದು ಒಂಥರ ಬೇರೆಯೇ. ಸೊ ಇದು ನಾನು ಕಂಟೆಂಟ್ ಕ್ರಿಯೇಷನ್ಗೆ ಅಂತಲೇ ಮಾಡ್ತಾ ಇರೋ ಚಾನಲ್ ಅನಿಸ್ತಾ ಇಲ್ಲ ಇವಾಗ ನನಗೆ. ಇದರಲ್ಲಿ ಏನೋ ಒಂದು ಇವಾಗ ನೀವು ಪ್ರೀವಿಯಸ್ ಇವಾಗ ಜನರನ್ನ ನೋಡಿದ್ರೆ, ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಸೊ ನಾನು ಒಂದು ಟೈಮಲ್ಲಿ ಮಾಡ್ತಾಯಿದ್ದೆ. ಸೊ 5th ಸ್ಟ್ಯಾಂಡರ್ಡಲ್ಲಿರೋ ಅಂದರೆ ಡೈಲಿ ಬರೆಯೋದು, ಅವ್ರು ಡೈಲಿ ಲೈಫಲ್ಲಿ ಏನಾಯಿತು ಅಂತ ಒಂದು ಪೇಜಲ್ಲಿ ಬರೆಯೋದು. ಸೊ ಅದೇ ಥರ ಇವಾಗ ಇದು ಈ ಥರ ಮಾಡ್ತಾಯಿದ್ದೀನಿ, ಅಂದರೆ ಡಿಜಿಟಲ್ ಆಗಿ. ಸೊ ನಾನು ಸ್ಟಾರ್ಟಿಂಗು ಅನ್ಕೋತಾ ಇದ್ದೆ, ಸೊ ನಾನು ಯಾರಾದ್ರೂ ಕೇಳಿದೆ, ನಾನು ಹಿಂಗೆಲ್ಲ ಅಂದರೆ ಡಿಜಿಟಲ್ ಡೈರಿ ಏನು ಮಾಡ್ತೀವಿ ಕೆಲಸ ಅಂದರೆ ಡಿಜಿಟಲ್ ಡೈರಿ ಅನ್ನೋಣ ಅಂತ. ಯಾಕಂದರೆ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡಿದೆ, ಇದು ಒಂದು ಸಲ ಡಿಜಿಟಲ್ ಆಗಿ ಡೈರಿ ಅಂದರೆ ಅವರು ಏನು ವರ್ಬಲ್ ಬರ್ಕೊಂಡು ಮಾಡ್ತಾಯಿದ್ರು. ಸೊ ಅದನ್ನು ನಾವು ಇಲ್ಲಿ ಡಿಜಿಟಲ್ ಆಗಿ ಕ್ರಿಯೇಟ್ ಮಾಡಿ, ಸೊ ಅದರಲ್ಲಿ ಸೇವ್ ಮಾಡ್ತಾಯಿದ್ದೀವಿ ಅಷ್ಟೇ.
ನೋಡಿ ಇವಾಗ ಕಂಟಿನ್ಯೂ ಆಗಿ ಇಷ್ಟೊತ್ತು ಮಾತಾಡ್ಬಿಟ್ಟಿದ್ದೀನಿ. ಸೊ ಅಲ್ಲಿ ವ್ಲಾಗ್ ಎಷ್ಟೋ ಆಗ್ಬಿಟ್ಟಿರುತ್ತೆ, ಎಡಿಟಿಂಗ್ ಮಾಡೋದು ಎಷ್ಟೋ ಕಷ್ಟ ಆಗಿಬಿಡುತ್ತೆ. ನಾನು ಇವಾಗ ಕೂತ್ಕೊಂಡು ಮಾತಾಡಿದ್ರೆ ಎಷ್ಟು 1 hour ಬೇಕಲ್ಲ, ಎಷ್ಟೊತ್ತು ಮಾಡ್ತದೆ ಅಂತೀನೋ ನನಗೆ ಗೊತ್ತಿಲ್ಲ. ಅಂದರೆ ಇವಾಗ ಬ್ರೇಕ್ ಒಂದು 10 ಸೆಕೆಂಡು 20 ಸೆಕೆಂಡ್ ಬ್ರೇಕ್ ತಗೊಂಡು ನೀರು ಕುಡ್ಕೊಂಡು ಲಿಟ್ರಲಿ 1 ನಿಮಿಷ ಅಲ್ಲ ಎಷ್ಟೋ ನಿಮಿಷ ಆರಾಮಾಗಿ ಎಷ್ಟೊಂದು ಅಂದರೆ ಮನಸ್ಸಲ್ಲಿ ಅಷ್ಟೊಂದು ಇರುತ್ತೆ. ಎಲ್ಲರೂ ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅಂದರೆ ನನ್ನಲ್ಲಿರೋ ಕಷ್ಟನ ಯಾವತ್ತೂ ನಾನು ಹೇಳ್ಕೊಂಡಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಆದರೂ ಅಷ್ಟೇ. ಸೊ ಐ ಫೀಲ್ ದ್ಯಾಟ್ ಏನಂದರೆ ಒಂದು ಸಲ ನಾನು ಅದನ್ನ ಅಚೀವ್ ಮಾಡಿ ಮತ್ತೆ ಅದನ್ನು ಹೇಳಬೇಕು, ಆವಾಗ ರಿಯಲಿಟಿ ಅಂದರೆ ರಿಯಲ್ಲಾಗಿ ಒಬ್ಬರಿಗೆ ಮೋಟಿವೇಶನ್ ಕೊಡೋದು ಅಂದರೆ ಅದು. ಅಂದರೆ ಆಲ್ರೆಡಿ ಇವಾಗ ನಾನಿವಾಗ ಏನು ಅಚೀವ್ ಮಾಡಿಲ್ಲ, ಆಲ್ರೆಡಿ ನಾನು ಕಷ್ಟನ ಹೇಳೋದು, ನಾನು ಹಿಂಗೆ ಕಷ್ಟಪಟ್ಟಿದ್ದೀನಿ, ಹಂಗೆ ಮಾಡಿದ್ದೀನಿ. ಇನ್ನು ಸ್ಟಾರ್ಟಿಂಗಲ್ಲೇ ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಹಾಕೋದೇ ಹಂಗೆ, ಇನ್ಸ್ಟಾಗ್ರಾಮಲ್ಲಿ ಇನ್ನೂ ರೀಚ್ ಬರ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ, ಏನು ಮಾಡಲಿಲ್ಲ, ಏನು ದೊಡ್ಡ ಅಚೀವ್ಮೆಂಟ್ ಮಾಡಲಿಲ್ಲ. ಸ್ಟಾರ್ಟಿಂಗಲ್ಲೇ ನನಗೆ ಇಷ್ಟು ಕಷ್ಟ ಇದೆ, ನಾನು ಇಷ್ಟೊತ್ತಿಗೆ ಹೇಳ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಈ ಥರ ಹೇಳೋದು ನನಗೇನು ಅನಿಸುತ್ತೆ ಅಂದರೆ, ಸೊ ಸ್ಟಾರ್ಟಿಂಗಲ್ಲೇ ಇದನ್ನು ಹೇಳಿದ್ರೆ ಇದೆಲ್ಲ ಏನು ಮೋಟಿವೇಶನ್ ಅವ್ರು ಅಂದ್ಕೊಂಡಿದ್ದಾರೆ ಇದರಿಂದ ಅವ್ರಿಗೆ, ಅಂದರೆ ಅವ್ರಿಗೆ ಸೆಲ್ಫ್ ಮೋಟಿವೇಶನ್ ನಿಜ, ಸೊ ಬೇರೆಯವ್ರಿಗೂ ಮೋಟಿವೇಶನ್ ಆಗುತ್ತೆ ಅಂತ ಏನಿಲ್ಲ. ಅದಕ್ಕಿಂತ ಬೆಸ್ಟ್ ಮೋಟಿವೇಶನ್ ಏನಂದರೆ, ಸೊ ನಿಮ್ಮ ಕೈಲಾದರೆ ಸೊ ಅಚೀವ್ ಮಾಡಿ ಮತ್ತೆ ತೋರಿಸು. ಸೊ ಅದು ನನ್ನಲ್ಲಿದೆ. ನನ್ನ ಹತ್ರ ಇರೋ ಕಷ್ಟ ನಾನು ನಿಜ ಹೇಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅಂತಿಲ್ಲ, ನನಗೂ ಇಷ್ಟ ಇದೆ. ಆದರೆ ಯಾವಾಗ ಹೇಳ್ಕೊತೀನಿ ಅಂದರೆ ನನ್ನ ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ರೆ ಅಷ್ಟೇ. ಒಂದು ಇವಾಗ ಸೋಷಿಯಲ್ ಮೀಡಿಯಾ ಅಂತಿದೆ, ಸೊ ಇದರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಇನ್ಕಮ್ ಬರೋ ಥರ, ಸೊ ಇಲ್ಲ ನಾನು ಒಂದು ಸ್ವಲ್ಪ ಫೇಮಸ್ ಆಗೋ ಥರ ಅಷ್ಟೊಂದು ನಂದು ಇಮೇಜ್ ಬಿಲ್ಡ್ ಮಾಡಿಕೊಂಡು ಆ ಟೈಮಲ್ಲಿ ನನಗೆ ಹೇಳೋಕ್ಕೆ ಇಷ್ಟ ಇದೆ. ಒಂದು ಎಕ್ಸ್ಪೆಕ್ಟೇಷನ್ಗೆ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಏನು ಇವನು ದೊಡ್ಡ ಕುಯ್ದು ಇಷ್ಟ ಕಡಿದು ಗುಡ್ಡೆ ಹಾಕಿರೋ ಒಂಥರ ಮಾತಾಡ್ತಾನೆ ಅಂತ ನೀವು ಅಂದ್ಕೊಂಡಿರ್ತೀರ. ಅಷ್ಟೇ, ಏನು ಹೇಳೋಣ, ನಾವು ಕಡಿದು ಗುಡ್ಡೆ ಹಾಕಿಲ್ಲ, ಬಟ್ ಹಾಕೋಣ ಅಂತ ಇದ್ದೀವಿ. ನೋಡೋಣ ಏನಾಗುತ್ತೆ. ಲೈಫ್ ಅಂತೂ ಅನ್ಪ್ರಿಡಿಕ್ಟೇಬಲ್. ಟ್ರೈ ಮಾಡೋಣ ಅಷ್ಟೇ. ಲೈಫಲ್ಲಿ ಟ್ರೈ ಮಾಡದೆ ಏನೂ ಬಿಡೋಂಗಿಲ್ಲ. ಯಾಕಂದರೆ ಇವತ್ತೊಂದು ಕಂಟೆಂಟ್ ಅಂದ್ಕೊಂಡಿರ್ತೀವಿ, ಅದನ್ನು ನಾವು ಇವತ್ತು ಮಾಡಲಿಲ್ಲ ಅಂದರೆ ಸೊ ನಾಳೆ ಅದೇ ಕಂಟೆಂಟ್ ಇನ್ನೊಬ್ರು ಮಾಡಿದಾಗ ನನಗೆ ಅನ್ಸೋದು ಇವ್ರು ನೋಡಿದಾಗ ನಾನು ಮಾಡಿದರೆ ಬರ್ತಿತ್ತು ವ್ಯೂಸು. ಆ ಥರ ಮಲ್ಟಿಪಲ್ ಆಗಿದೆ, ತುಂಬಾ ಆಗಿದೆ. ಸೊ ನಾನು ಯಾವಾಗಿಂದ 2020ಇಂದನೂ ತಲೆಯಲ್ಲಿರುವಂಥ ಕಂಟೆಂಟ್ಸ್ ಎಲ್ಲ ಹಂಗೆ ಉಳಿದು ಬಿಟ್ಟಿದೆ. ಸೊ ಅದು ಎಲ್ಲ ಇವಾಗ ಆಲ್ರೆಡಿ ಕನ್ನಡದಲ್ಲಿ ಬರ್ತಾ ಒಬ್ಬೊಬ್ಬರೇ ಮಾಡ್ತಾಯಿದ್ದಾರೆ. ಯಾವಾಗಲೂ ತುಂಬ ಪ್ಲ್ಯಾನ್ಸ್ ಇದೆ, ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ಅದು ನನಗೆ ಇವಾಗ ಟೈಮ್ ಸಿಗ್ತಾಯಿಲ್ಲ. ಸೊ ಫಸ್ಟು ಈ ಜಾಬ್ನ ಹೆಂಗೆ ಕ್ವಿಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಜಾಬ್ ಕ್ವಿಟ್ ಮಾಡಿದ್ರೆ ಇನ್ಕಮ್ ಇಲ್ಲ. ಸೊ ಒಂದ್ಸಲ ಇವಾಗ ಇನ್ಕಮ್ ಸ್ಟಾರ್ಟ್ ಆದಮೇಲೆ ಸೊ ಅದನ್ನ ನಿಲ್ಲಿಸ್ಬಿಟ್ರೆ ಅಂದರೆ ನಮಗೆ ಸರ್ವೈವ್ ಆಗೋಕ್ಕಾಗಲ್ಲ. ಇವಾಗ ನಾನು ನನ್ನದೇ ಸ್ಯಾಲ್ರಿ ಮೇಲೆ ನಾನು ಡಿಪೆಂಡ್ ಆಗಿಬಿಟ್ಟಿದ್ದೀನಿ. ಇವಾಗ ಮನೆಗೆ ಹೋದರೆ ಏನಾಗುತ್ತೆ ಅಂದರೆ ನಿಜ ಏನು ಅಂದರೆ ಸಾಕನ್ಕೋತೀನಿ. ಇದು ದೊಡ್ಡ ವೀಡಿಯೋ ಆಗ್ಬಿಡುತ್ತೆ. ಇಷ್ಟೇ. ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.